ಹಾಯ್ ಹಲೋ ನಮಸ್ಕಾರ. ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಈಗ ಬ್ರಹ್ಮಗಂಟು ಕತೆಯ ಮುಂದಿನ ಸಂಚಿಕೆಯನ್ನು ಶುರು ಮಾಡೋಣ. ಅದೀರ ಏನೇ ಮಾಡಿದರೂ ಅದಕ್ಕೊಂದು ಅರ್ಥ ಇರುತ್ತೆ ಎಂದು ಗೊತ್ತಿದ್ದರೂ ಆದಿತ್ಯ ತಂಗಿಯ ಮೇಲೆ ರೇಗಿದ್ದ. ಇದೇ ಕಾರಣದಿಂದ ಅದೀರ ಅವನ ಜೊತೆ ಮಾತು ಬಿಟ್ಟಿದ್ದಳು. ಅವಳ ಜೊತೆ ಎಷ್ಟೇ ಜಗಳವಾಡಿ ಕೋಪ ಮಾಡಿಕೊಂಡರೂ ಒಂದೇ ಒಂದು ದಿನ ಅವಳ ಜೊತೆ ಮಾತಾಡದೇ ಇರಲು ಅವನಿಂದ ಸಾಧ್ಯವಾಗುತ್ತಿರಲಿಲ್ಲ. ಹಾಗಾಗಿ ತಂಗಿಯನ್ನು ಸಮಾಧಾನ ಮಾಡುವ ಕೆಲಸಕ್ಕೆ ನಿಂತಿದ್ದ ಆದಿ. ರೂಮಿನಲ್ಲಿ ಬುಕ್ ಹಿಡಿದು ಕುಳಿತಿದ್ದವಳ ಬಳಿಗೆ ಬಂದ ಆದಿ ಅವಳ ಕೈಯಲ್ಲಿ ಇದ್ದ ಬುಕ್ಕನ್ನು ಪಕ್ಕಕ್ಕೆ ತೆಗೆದಿಟ್ಟು ತನ್ನೆರಡೂ ಕಿವಿ ಹಿಡಿದು ಅವಳ ಬಸ್ಕಿ ಹೊಡೆಯೋಕೆ ಶುರು ಮಾಡಿದ. ಅವನು ಯಾತಕ್ಕಾಗಿ ಹೀಗೆ ಮಾಡುತ್ತಿದ್ದಾನೆ ಅನ್ನೋದು ತಿಳಿದಿದ್ದರೂ ಬೇಕು ಅಂತಲೇ ಅವನ ಕಡೆ ನೋಡದೆ ಮುಖ ಪಕ್ಕಕ್ಕೆ ಹಾಕಿ ಕುಳಿತಳು. ಆಗ ಎದ್ದು ಬಂದು ಅವಳ ಮುಖವನ್ನು ತನ್ನ ಕಡೆ ತಿರುಗಿಸಿಕೊಂಡು, ನನ್ನ ಮುದ್ದು ತಮ್ಮಯ್ಯ ಅಲ್ವ ನೀನು, ನನ್ನ ಮುದ್ದು ರೌಡಿ ತಮ್ಮ ಅಲ್ವ ನೀನು, ನನ್ನ ಮುದ್ದು ಸೂಪರ್ ಹೀರೋ ಅಲ್ವ ನೀನು, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಯಾರಾದರೂ ಈ ಥರ ಕೋಪ ಮಾಡಿಕೊಂಡು ಅಣ್ಣನ ಜೊತೆ ಮಾತು ಬಿಡ್ತಾರಾ? ಕೋಪ ಬಂದಾಗ ಈ ರೀತಿ ಮುಖ ದಪ್ಪ ಮಾಡೋದು ಎಲ್ಲ ಹುಡುಗಿರ ಬುದ್ಧಿ, ಆದರೆ ಅದು ನಿನಗೆ ಸೂಟ್ ಆಗಲ್ಲ ಎಂದು ಹೇಳಿದವನ ಮಾತಿಗೆ ನಗು ಬಂದಿತ್ತು ಅವಳಿಗೆ. ಈ ಥರ ಪೂಸಿ ಹೊಡೆದ್ಬಿಟ್ರೆ ನನ್ನ ಸಮಾಧಾನ ಆಗಿಬಿಡಲ್ಲ. ನಾನು ಕೇಳಿದ್ದಷ್ಟು ಐಸ್ ಕ್ರೀಮ್ ಕೊಡಿಸು, ಆಗಬೇಕಾದ್ರೆ ಮಾತಾಡಿಸ್ತೀನಿ ಎಂದಳು. ಆಯಿತು ಬಾ, ಅದೆಷ್ಟು ತಿಂತೀಯೋ ತಿನ್ನುವಂತೆ ಎಂದು ಹೇಳಿ ಹೊರಡಲು ಸಿದ್ಧವಾದರೆ, ಹೇ ನಮ್ಮ ಜೊತೆ ಗೌರವನ ಕೂಡ ಕರ್ಕೊಂಡು ಹೋಗೋಣ ಕಣೋ ಎಂದಳು. ಸರಿ ಬಾ ಎಂದು 3 ಜನ ಕೂಡ ಹೊರಗೆ ಹೋಗಿ ತಮಗಿಷ್ಟದ ಐಸ್ ಕ್ರೀಮನ್ನು ಮನಸ್ಫೂರ್ತಿಯಾಗಿ ತಿಂದ ಮೇಲೆ ಅದೀರ ಆದಿ ಜೊತೆ ರಾಜಿಯಾಗಿದ್ದಳು. ಇತ್ತ ಕಡೆ ಗೌರವ್ ಅವರ ತಾಯಿ ರೂಪಾ ಅವರ ಅಳು ಮುಗಿಲು ಮುಟ್ಟಿತ್ತು. ಅವರನ್ನು ಸಮಾಧಾನ ಮಾಡಲು ಆಗದೆ ಒದ್ದಾಡಿ ಹೋಗುತ್ತಿದ್ದರು ನಾರಾಯಣ್. ರೂಪಾ, ನೀನೀಗ ಅಳ್ತಾ ಕೂತಿದ್ರೆ ನಮಗ ಸಿಗ್ತಾನ ಹೇಳು, ಬದಲಿಗೆ ನಿನ್ನ ಆರೋಗ್ಯ ಇನ್ನೂ ಹಾಳಾಗುತ್ತಷ್ಟೆ. ಸಮಾಧಾನ ಮಾಡ್ಕೊ. ಅವನಿಗೆ ಮಾತು ಬರಲ್ಲ ಅನ್ನೋ ಕಾರಣಕ್ಕೆ ಹೊರಗೆ ಸುತ್ತಾಡಿದರೆ ಯಾರಾದರೂ ಅವನ ಮನಸ್ಸಿಗೆ ನೋವಾಗುವ ಹಾಗೆ ಮಾತಾಡಿ ಬಿಡ್ತಾರೆ ಅಂತ ನಿನ್ನ ಸೆರ್ಗಲ್ಲಿ ಗಂಟು ಹಾಕೊಂಡು ಪ್ರಪಂಚದ ಜ್ಞಾನನೇ ಇಲ್ಲದ ಹಾಗೆ ಬೆಳೆಸಿದ್ದು ನೀನೇ ಅಲ್ವಾ? ಅವನನ್ನು ಹೊರಗೆ ಆಡೋಕೆ ಬಿಡು, ಇಂಡಿಪೆಂಡೆಂಟಾಗಿ ಬೆಳೆಯೋದನ್ನು ಹೇಳ್ಕೊಡು ಅಂದರೆ ನೀನು ನನ್ನ ಮಾತು ಕೇಳಲಿಲ್ಲ. ಆವಾಗೆಲ್ಲ ನೀನು ನನ್ನ ಮಾತು ಕೇಳಿದರೆ ಇಷ್ಟೊತ್ತಿಗೆ ನಮ್ಮ ಮಗ ನಮ್ಮ ಮನೇಲಿರ್ತಾ ಇದ್ದ ಎಂದು ಅವರೂ ಕೂಡ ನೊಂದುಕೊಂಡು ನುಡಿದರು. ನಂತರ ನಿಟ್ಟುಸಿರು ಬಿಟ್ಟು, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಆದಷ್ಟು ಬೇಗ ಅವನನ್ನು ಹುಡುಕಿ ಕೊಡ್ತಾರೆ. ನೀನು ಹೀಗೆ ಅಳ್ತಾ ಇರೋದಕ್ಕೆ ಮಗು ಕೂಡ ಹೇಗೆ ಅಳ್ತಾ ಇದೆ ನೋಡು, ಅವಳಿಗೋಸ್ಕರ ಆದರೂ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಊಟ ಮಾಡು ರೂಪ ಎಂದು ಹೆಂಡತಿಯನ್ನು ಸಮಾಧಾನ ಮಾಡುವ ಪ್ರಯತ್ನ ಮಾಡಿದರು. ಅವನು ಎಲ್ಲಿದ್ದಾನೋ, ಹೇಗಿದ್ದಾನೋ, ಊಟ ಮಾಡಿದ್ನೋ ಇಲ್ವೋ ಏನೂ ಗೊತ್ತಿಲ್ಲದೆ ನಾನಿಲ್ಲಿ ನೆಮ್ಮದಿಯಾಗಿ ಹೇಗೆ ಊಟ ಮಾಡಲಿ ಎಂದು ಮಗನನ್ನು ನೆನೆದು ಅವರ ಗೋಳಾಟ ಜಾಸ್ತಿ ಆಗುತ್ತಲೇ ಇತ್ತು. ಇತ್ತ ಕಡೆ ಕಾಲೇಜಿನಲ್ಲಿ ಆದ ಅವಮಾನವನ್ನು ನೆನೆಯುತ್ತಾ ಕೋಪದಲ್ಲಿ ಹಲ್ಲು ಕಡಿಯುತ್ತಾ ಕುಳಿತಿದ್ದ ಧ್ರುವಂತ್. ಹೌದು, ರ್ಯಾಗಿಂಗ್ ವಿಷಯವಾಗಿ ಅದೀರ ಹೊಡೆದಿದ್ದು ಈ ಧ್ರುವಂತ್ಗೇನೆ. ಆದಿಗೆ ಪ್ರಪೋಸ್ ಅಷ್ಟೇ ಮಾಡಿ ಕಿಸ್ ಮಾಡದೆ ವಾಪಸ್ ಬಂದ ಹುಡುಗಿಯನ್ನು ನೋಡಿ ಅವಳು ಕಿಸ್ ಮಾಡದಿದ್ದ ಕಾರಣ ಅವಳಿಗೆ ತಾನೇ ಕಿಸ್ ಮಾಡುವುದಾಗಿ ಹೇಳಿ ಅವಳ ಮುಖದ ಹತ್ತಿರ ತನ್ನ ಮುಖ ತಂದಿದ್ದವನ ದವಡೆ ಹಲ್ಲು ಉದುರಿ ಹೋಗೋ ರೀತಿ ಎಲ್ಲರ ಮುಂದೆ ಅದೀರ ಹೊಡೆದಿದ್ದಳು. ಕಾಲೇಜಿನಲ್ಲಿ ತನ್ನದೇ ಆದ ಒಂದು ಪುಂಡ ಪೋಖರಿಯ ಗುಂಪೊಂದನ್ನು ಕಟ್ಟಿಕೊಂಡು ಅದರಲ್ಲಿ ಇರುವವರಿಗೆ ತಾನೇ ಲೀಡರ್ ಎನ್ನುವ ಹಾಗೆ ಪೊರ್ಕಿಯ ಹಾಗೆ ತಿರುಗಾಡುತ್ತಾ ಹುಡುಗಿಯರನ್ನು ರೇಗಿಸುವುದು, ಚುಡಾಯಿಸುವುದು, ರ್ಯಾಗಿಂಗ್ ಮಾಡಿಕೊಂಡು ತನ್ನದೇ ಆದ ಗತ್ತನ್ನು ಮೇಂಟೈನ್ ಮಾಡುತ್ತಿದ್ದ. ಆದರೆ ಅದೀರಾಯಿಂದ ಒಂದೇ ಒಂದು ದಿನದಲ್ಲಿ ಅದೆಲ್ಲ ಮಣ್ಣು ಪಾಲಾಗಿದ್ದು ಅವನ ಕೋಪವನ್ನು ದುಪ್ಪಟ್ಟು ಮಾಡಿತ್ತು. ಇದೇ ವಿಷಯವಾಗಿ ಮನೆಗೆ ಬಂದಾಗಿಂದ ಕೂಗಾಡುತ್ತಿದ್ದ.
ಎಲ್ಲ ವಿಷಯ ತಿಳಿದುಕೊಂಡ ಅವನ ತಾತ, ಕಾಲೇಜ್ಗೆ ಹೋಗಿ ಓದೋದನ್ನು ಬಿಟ್ಟು ಈ ರೀತಿ ಕೆಲಸ ಮಾಡಿದ್ದು ನಿಂದೇ ತಪ್ಪು. ನೀನು ಮಾಡಿದ ತಪ್ಪಿಗೆ ಆ ಹುಡುಗಿ ಸರಿಯಾಗೇ ಮಾಡಿದ್ದಾಳೆ. ಈ ಕಾರಣ ಇಟ್ಕೊಂಡು ಅವಳಿಗೆ ತೊಂದರೆ ಕೊಡೋಕೆ, ಅವಳ ಮೇಲೆ ದ್ವೇಷ ಸಾಧಿಸೋಕೆ ಹೋಗಬೇಡ. ಅವಳು ನಿಂಗಿಂತ ಚಿಕ್ಕ ಹುಡುಗಿ. ಅವಳಿಗೆ ತೊಂದರೆ ಕೊಟ್ಟರೆ ಅವಳಿಗೇನೋ ಆಗ್ಬಿಡುತ್ತೆ ಅಂತ ಸುಮ್ಮನೆ ಇರು ಅಂತ ಹೇಳ್ತಾ ಇಲ್ಲ. ಅಷ್ಟು ಜನರ ಮುಂದೆ ನೀನು ಹುಡುಗ ಅನ್ನೋದನ್ನು ಕೂಡ ನೋಡದೆ ಹೊಡೆದಿದ್ದಾಳೆ ಅಂದರೆ ಅದರಲ್ಲೇ ಈ ವಯಸ್ಸಿಗೆ ಅವಳ ಧೈರ್ಯ ಎಷ್ಟಿರಬೇಕು ಅನ್ನೋದನ್ನು ಯೋಚನೆ ಮಾಡು. ಮತ್ತೆ ಅವಳನ್ನು ಕೆಣ್ಕೋ ಕೆಲಸಕ್ಕೆ ಹೋಗದೆ ತೆಪ್ಪಾಗಿ ಓದೋ ಕಡೆ ಗಮನ ಕೊಡು ಎಂದು ಮೊಮ್ಮಗನ ಮೇಲೆ ರೇಗಿ ಹೋಗಿದ್ದರು. ಅವಳು ಒಡೆದ ಕೆನ್ನೆ ಮೇಲೆ ಕೈ ಇಟ್ಟುಕೊಂಡವನು, ಇಲ್ಲ ತಾತ, ಇಷ್ಟೆಲ್ಲ ಆದಮೇಲೆ ಅವಳು ತಂಟೆಗೆ ಹೋಗದೆ ಸುಮ್ಮನೆ ಇರೋಕೆ ನನ್ನಿಂದ ಸಾಧ್ಯ ಇಲ್ಲ. ನಿಜ ಹೇಳಬೇಕಂದ್ರೆ ಇವತ್ತು ಅವಳ ಮೇಲೆ, ಅವಳ ಧೈರ್ಯದ ಮೇಲೆ ಲವ್ ಆಗಿದೆ ನನಗೆ. ಯಾವುದೋ ಹುಡುಗಿಗೆ ಕಿಸ್ ಮಾಡೋಕ್ಕೆ ಹೋಗಿದ್ದಕ್ಕೆ ಹೊಡೆದ್ಲಲ್ವ, ನೋಡ್ತಾ ಇರೋ, ಒಂದಲ್ಲ ಒಂದಿನ ಇದೇ ಕೆನ್ನೆ ಮೇಲೆ ಅವಳಿಂದಲೇ ಮುದ್ದು ಮಾಡಿಸ್ಕೊಳ್ಳಿಲ್ಲ ಅಂದರೆ ನನ್ನ ಹೆಸರು ಧ್ರುವಂತ್ ಅಲ್ವೇ ಅಲ್ಲ ಎಂದು ತನ್ನಲ್ಲೇ ಸವಾಲ್ ಹಾಕಿಕೊಂಡಿದ್ದನು. ದಿನಗಳು ತಿಂಗಳುಗಳ ಹಾಗೆ ಕಳೆಯುತ್ತಿದ್ದವು. ಗೌರವ್ ಅಧೀರಾ ಮನೆಗೆ ಬಂದು ತಿಂಗಳುಗಳ ಸಮಯವೇ ಕಳೆದು ಹೋಗಿತ್ತು. ಈ ರೀತಿ ಜಾತ್ರೆಯಲ್ಲಿ ಒಬ್ಬ ಹುಡುಗ ತನ್ನ ಅಪ್ಪ ಅಮ್ಮನಿಂದ ಮಿಸ್ ಆಗಿಬಿಟ್ಟಿದ್ದಾನೆ, ಇವನನ್ನು ಅವರ ಹೆತ್ತವರಿಗೆ ಸೇರಿಸೋ ಪ್ರಯತ್ನ ಮಾಡಿ ಎಂದು ರಮೇಶ್ ಅವರು ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟು ತುಂಬ ದಿನ ಆಗಿತ್ತು. ಆದರೆ ಜಾತ್ರೆಯಲ್ಲಿ ಕಳ್ಳತನ, ಮಿಸ್ಸಿಂಗ್ ಕೇಸ್ಗಳು ಜಾಸ್ತಿ ಇದ್ದ ಕಾರಣ ಗೌರವ್ ವಿಷಯವನ್ನು ಪೊಲೀಸರು ಅಷ್ಟಾಗಿ ತಲೆಗೆ ಹಾಕಿಕೊಂಡಿರಲಿಲ್ಲ. ಹುಡುಕ್ತಾ ಇದ್ದೀವಿ ಎನ್ನುವ ಕಾರಣ ಕೊಟ್ಟು ದಿನಗಳನ್ನು ತಳ್ಳುತ್ತಾ ಬರುತ್ತಿದ್ದರಿಂದ ಗೌರವ್ ಅಧೀರಾ ಮನೆಯಲ್ಲಿಯೇ ಉಳಿಯುವಂತೆ ಆಗಿತ್ತು. ರಮೇಶ್ ಹಾಗೂ ಶ್ಯಾಮಲಾ ದಂಪತಿಗಳು ಅವನನ್ನು ಬೇರೆ ಎನ್ನುವ ರೀತಿ ಭಾವಿಸದೆ ತಮ್ಮ ಮಗನ ರೀತಿಯಲ್ಲಿಯೇ ನೋಡಿಕೊಳ್ಳುತ್ತಿದ್ದರು. ದಿನಗಳು ಕಳೆದ ಹಾಗೆಲ್ಲ ಅಧೀರಾಳ ವರ್ತನೆ ಬಗ್ಗೆ, ಅವಳ ಆಟಗಳ ಬಗ್ಗೆ, ಒಳ್ಳೆ ಮನಸ್ಸಿನ ಬಗ್ಗೆ, ತರಲೆ ತುಂಟಾಟಗಳ ಬಗ್ಗೆ ಎಲ್ಲ ಆದಿಯಿಂದ ಕೇಳಿ ತಿಳಿದುಕೊಂಡಿದ್ದ ಕಾರಣ ಅವಳೇನೇ ಮಾಡಿದರೂ ಹೇಟ್ ಮಾಡೋದನ್ನು ಬಿಟ್ಟಿದ್ದ ಗೌರವ್. ಕೆಲವೊಮ್ಮೆ ತನ್ನ ಮೇಲೆ ಅವಳು ತೋರುವ ಪ್ರೀತಿಗೆ, ಕಾಳಜಿಗೆ, ತಾಯಿಯ ಮಮತೆಗೆ ಗೌರವ್ ಮನಸ್ಸು ತುಂಬಿ ಬರುತ್ತಿತ್ತು. ಹಾಗಾಗಿ ಆದಿ, ಅಧೀರಾ, ಗೌರವ್ 3 ಜನ ಒಳ್ಳೆ ಸ್ನೇಹಿತರಾಗಿದ್ದರು. ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಷ್ಟು ಹಚ್ಚಿಕೊಂಡಿದ್ದರು. ಒಂದು ದಿನ ಬೆಳಿಗ್ಗೆ ಸಿಹಿಯಾದ ನಿದ್ದೆಯಲ್ಲಿ ತನ್ನ ಕನಸಿನ ಹುಡುಗಿಯ ಜೊತೆ ಪ್ರೀತಿಯ ಕನಸು ಕಾಣುತ್ತಾ ಮಲಗಿದ್ದ ಆದಿಯನ್ನು ಗೌರವ್ ಬಂದು ಏಳಿಸುವ ಪ್ರಯತ್ನ ಮಾಡುತ್ತಿದ್ದ. ಥೂ, ಯಾರೋ ಅದು ಇಷ್ಟು ಬೆಳಗ್ಗೆ ಡಿಸ್ಟರ್ಬ್ ಮಾಡ್ತಾ ಇರೋದು, ನೆಮ್ಮದಿಯಾಗಿ ನಮ್ಮ ಹುಡುಗಿ ಜೊತೆ ಕನಸು ಕಾಣೋಕ್ಕೂ ಬಿಡಲ್ಲ ಎಂದು ಎದ್ದು ಕುಳಿತು ನೋಡಿದ ಅಲ್ಲಿ ಗೌರವ್ ನಿಂತಿದ್ದ. ಏನೋ ಗೌರವ್, ಇಷ್ಟು ದಿನ ಅಧೀರಾ ಕರಡಿ ಥರ ಬಂದು ತೊಂದರೆ ಕೊಡ್ತಾಯಿದ್ಲು, ಈಗ ಅವಳಿಂದ ನೀನು ಕಲ್ತ್ಬಿಟ್ಟ. ನಿದ್ದೆ ಬರ್ತಿದೆ, ಸುಮ್ಮನೆ ಹೋಗೋ, ಇನ್ನೂ ಸ್ವಲ್ಪ ಹೊತ್ತು ಮಲಗಬೇಕು ಎಂದು ನಿದ್ದೆ ಕಣ್ಣಿನಲ್ಲೇ ಹೇಳಿ ಪುನಃ ಮಲಗಿದರೆ ತಲೆ ಚಚ್ಚಿಕೊಳ್ಳಬೇಕು ಅನಿಸಿತು ಗೌರವ್ಗೆ. ಆಗ ಅವನ ಹೆಗಲ ಮುಟ್ಟಿ ಅಲುಗಾಡಿಸುತ್ತಾ, ಹೊರಗೆ ಬಂದು ನೋಡು, ಜೋರು ಜಗಳ ಆಗ್ತಾ ಇದೆ ಎನ್ನುವ ರೀತಿ ಸನ್ನೆ ಮಾಡಿ ಹೇಳಿದಾಗ ಆದಿಗೂ ಜೋರು ಜೋರು ಕೂಗಾಟದ ಶಬ್ದ ಕೇಳಿಸಿತು. ಆಗ ಕೂಡಲೇ ಎದ್ದು ಹೊರಗೆ ಬಂದನು. ಅಲ್ಲ ಶ್ಯಾಮಲಾ, ಕಾಲೇಜ್ನಲ್ಲಿ ಏನೋ ಚಿಕ್ಕ ಪುಟ್ಟ ಜಗಳ ಆಯಿತು ಅನ್ನೋ ಕಾರಣಕ್ಕೆ ನಿಮ್ಮ ಮಗ ಹೀಗೆ ಮಾಡಿದ್ದಾನಲ್ಲ, ಇದು ಸರಿನಾ? ನಿನ್ನೆ ಅಷ್ಟೇ ಹೊಸ ಗಾಡಿ ಶೋರೂಮಿಂದ ತಂದಿದ್ದು, ಇನ್ನೂ 1 ದಿನ ಕೂಡ ಆಗಿಲ್ಲ, ಇಷ್ಟು ಬೇಗ ಬೈಕಿನ ಟೈರು, ಸೀಟ್ನೆಲ್ಲ ಹರಿದು ಮಿರರ್ನೆಲ್ಲ ಹೊಡೆದಾಕಿದ್ದಾನಲ್ಲ ನಿಮ್ಮ ಮಗ, ಇದು ಸರಿನಾ ಎಂದು ಪಕ್ಕದ ಮನೆಯ ಹೆಂಗಸು ಶ್ಯಾಮಲಾ ಅವರ ಬಳಿ ಜಗಳ ಮಾಡುತ್ತಿದ್ದರು. ಅವರ ಮಾತು ಕೇಳಿ ಗೊಂದಲವಾಗಿತ್ತು ಶ್ಯಾಮಲಾ ಅವರಿಗೆ. ಈ ರೀತಿ ಕೆಲಸಗಳನ್ನು ಅವರ ಮಗಳು ಮಾಡಿದ್ದಾಳೆ ಎಂದರೆ ನಂಬುತ್ತಾರೆ, ಆದರೆ ಆದಿ ಸಾಧ್ಯನೇ ಇಲ್ಲ ಎಂದುಕೊಂಡವರು, ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? ನಿನ್ನೆ ಬೆಳಿಗ್ಗೆಯಿಂದ ನನ್ನ ಮಗ ಮನೆ ಬಿಟ್ಟು ಹೊರಗೆ ಹೋಗಿಲ್ಲ, ಅಂಥದ್ರಲ್ಲಿ ಈ ರೀತಿ ಅಪವಾದ ಹೊರಿಸ್ತಿದ್ದೀರಲ್ಲ, ಯಾರೋ ಮಾಡಿದ್ದನ್ನು ನನ್ನ ಮಗ ಮಾಡಿದ್ದು ಅಂತ ಹೇಳಿದರೆ ನಾನು ನಂಬಿಡ್ತೀನಾ? ಇವರು ಕೂಡ ವಾದಿಸಿದರು. ಅವರ ಮಾತು ಕೇಳಿದ ಮೇಲೆ ಈ ಕೆಲಸ ತನ್ನ ತಂಗಿಯದ್ದೇ ಅನ್ನೋದು ಆದಿಗೆ ಅರ್ಥವಾಗಿತ್ತು. ಗೌರವ್ ಕಡೆ ತಿರುಗಿದವನು, ನಿನ್ನೆ ಸಂಜೆ ನೀನು ಮತ್ತೆ ಅಧೀರಾ ಹೊರಗೋಗಿದ್ದಾಗ ಮಾಡಿರೋ ಕೆಲಸನ ಇದು?
ಎಂದು ಗಂಭೀರವಾಗಿಯೇ ಕೇಳಿದರೆ ನಾನಲ್ಲ ಮಾಡಿದ್ದು, ಅವಳಷ್ಟೇ ಈ ಕೆಲಸ ಮಾಡಿದ್ದು ಎಂದು ಗಾಬರಿಯಲ್ಲಿ ಸನ್ನೆ ಮಾಡಿದ್ದು ನೋಡಿ ನಗು ಬಂದಿತ್ತು ಅವನಿಗೆ. ನೋಡಿ ಆಂಟಿ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಈ ಕೆಲಸ ನಾನು ಮಾಡಿಲ್ಲ. ನಾವಿಬ್ಬರು ಜಗಳ ಆಡಿದ್ದೇನೋ ನಿಜ, ಆದರೆ ಇವನು ಹೊಸ ಬೈಕ್ ತಂದಿರೋ ವಿಷಯ ಕೂಡ ನನಗೆ ಗೊತ್ತಿಲ್ಲ. ಹೀಗಿರುವಾಗ ನಾನು ಹೇಗೆ ಹಾಳು ಮಾಡಲಿ ಎಂದು ಹೇಳಿದಾಗ, ಯಾಕೋ ಸುಳ್ಳು ಹೇಳ್ತಾ ಇದ್ದೀಯಾ? ನಿನ್ನೆ ಸಂಜೆ ನೀನು ನಿಮ್ಮ ಮನೆ ಕಡೆ ಇವನ ಜೊತೆ ಬರೋವಾಗ ಹೊಸ ಬೈಕ್ ತಗೊಂಡೆ ಅಂತ ನಾನೇ ಹೇಳಿ ಮಾತಾಡ್ಸಿದ್ದೀನಿ. ಈಗ ನೋಡಿದರೆ ಇಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದೀಯಾ ಎಂದನು ಅವರ ಮಗ ಕುಮಾರ್. ಆಗ ಅಲ್ಲೇ ಇದ್ದ ಗೌರವ್, ನಿನ್ನೆ ಸಂಜೆ ತನ್ನ ಜೊತೆ ಇದ್ದಿದ್ದು ಆದಿಯಲ್ಲ ಅಧೀರ ಅಂತ ಹೇಳುವ ಪ್ರಯತ್ನ ಮಾಡುತ್ತಿದ್ದ. ಆದರೆ ಅವನ ಕೈ ಸನ್ನೆ ಆದಿಗೆ ಬಿಟ್ಟರೆ ಅಲ್ಲಿ ಇದ್ದ ಯಾರಿಗೂ ಅರ್ಥವಾಗುತ್ತಿರಲಿಲ್ಲ. ಆಂಟಿ, ನಿನ್ನೆ ಸಂಜೆ ನಾನು ಮನೆಯಿಂದ ಹೊರಗೆ ಹೋಗಿಲ್ಲ ಅಂದಮೇಲೆ ಇದಕ್ಕೂ ನನಗೂ ಸಂಬಂಧ ಇಲ್ಲ. ನಿಮ್ಮ ಮಗ ಬರೀ ನನ್ನೊಬ್ಬನ ಜೊತೆ ಮಾತ್ರ ಅಲ್ಲ, ಊರವ್ರ ಜೊತೆ ಎಲ್ಲ ಜಗಳ ಮಾಡ್ಕೊಂಡಿದ್ದಾನೆ. ಅವರಲ್ಲೇ ಯಾರೋ ಆಗದೆ ಇರೋರು ಮಾಡಿರಬೇಕಷ್ಟೆ. ಈಗ ಸುಮ್ಮನೆ ಹೋಗಿ ಇಲ್ಲಿಂದ ಎಂದು ಸುಳ್ಳು ಹೇಳಿ ತಂಗಿಯನ್ನು ಬಚಾವ್ ಮಾಡಲು ನೋಡಿದ ಆದಿ. ನಂತರ ಶ್ಯಾಮಲಾ ಅವರು ಕೂಡ ಏನೇನೋ ಹೇಳಿ ಅವರನ್ನು ಸಮಾಧಾನ ಮಾಡಿ ಕಳಿಸೋ ಅಷ್ಟರಲ್ಲಿ ಸುಸ್ತಾಗಿದ್ದರು. ಆದಿ, ಆಗಲೇ ಗೌರವ್ ಏನು ಹೇಳಿದ್ದು ನಿಜ ಹೇಳು. ಅವರು ಹೋದ ಬಳಿಕ ಮಗನನ್ನು ಗಂಭೀರವಾಗಿ ಕೇಳಿದರು ಶ್ಯಾಮಲಾ. ಅಮ್ಮ, ಈ ಕೆಲಸ ಮಾಡಿರೋದು ಅಧೀರ, ಅದನ್ನೇ ಹೇಳ್ತಾ ಇದ್ದ ಅಷ್ಟೆ ಎಂದು ಹೇಳಿದಾಗ ಮಗಳ ಮೇಲೆ ವಿಪರೀತ ಕೋಪ ಬಂದಿತ್ತು ಅವರಿಗೆ. ದಿನಕ್ಕೆ ಈ ಥರ ಒಂದು ಏನಾದರೂ ಮಾಡಲಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ ಅನಿಸುತ್ತವಳಿಗೆ. ಇವತ್ತು ಬರಲಿ ಅವಳ ಮನೆಗೆ ಮಾಡ್ತೀನಿ ಎಂದು ಕೋಪದಲ್ಲೇ ಬೈದುಕೊಂಡು ಒಳಗೆ ಹೋಗಿದ್ದರು. ನಾರಾಯಣ ಹಾಗೂ ರೂಪಾ ದಂಪತಿಗಳು, ರೀ, ಆಗಲೇ ಎಷ್ಟು ದಿನ ಆಯಿತು ನಮ್ಮ ಮಗ ಕಾಣೆಯಾಗಿ. ದಿನ ಪೊಲೀಸ್ ಸ್ಟೇಷನ್ಗೂ ಮನೆಗೂ ತಿರುಗೋದೇ ಆಯಿತು. ಅವನ ಬಗ್ಗೆ ಏನಂದರೆ ಏನೂ ಗೊತ್ತಾಗ್ತಿಲ್ಲ. ನಾವು ಪೊಲೀಸರೇ ಹುಡುಕ್ತಾರೆ ಅಂತ ಸುಮ್ಮನೆ ಕಾಯ್ತಾ ಕೂತ್ರೆ ಆಗಲ್ಲ. ನಾವು ಅದೇ ಊರಿಗೆ ಮತ್ತೆ ಹೋಗಿ ನಾವೇ ಹುಡ್ಕೋಣ ಎಂದು ರೂಪಾ ಅವರು ರಾತ್ರಿಯೇ ನಿರ್ಧಾರ ಮಾಡಿದ್ದರಿಂದ ದಂಪತಿಗಳಿಬ್ಬರು ತಮ್ಮ ಮಗನ ಜೊತೆ ಶಿವಪುರಿಗೆ ಬಂದಿದ್ದರು. ಇತ್ತ ಕಡೆ ಮನೆಯಲ್ಲಿ ತನ್ನ ಅಮ್ಮ ತಾನು ಮನೆಗೆ ಬರುವುದನ್ನೇ ಕಾಯುತ್ತಾ ಕುಳಿತಿದ್ದಾರೆ ಎನ್ನುವುದು ತಿಳಿಯದ ಅಧೀರ ಮನೆಯ ಕಡೆ ಹೆಜ್ಜೆ ಹಾಕುತ್ತಿದ್ದವಳನ್ನು ಹಿಂದಿನಿಂದ ಯಾರೋ ಕೂಗಿದಂತೆಯಾದಾಗ ತಿರುಗಿ ನೋಡಿದಳು. ಅವಳ ಹಿಂದೆ ತಮ್ಮ ಮಗಳ ಜೊತೆಗೆ ನಾರಾಯಣ್ ಹಾಗೂ ರೂಪಾ ನಿಂತಿದ್ದರು. ಯಾರು ನೀವು? ನನ್ನ ಯಾಕೆ ಕರೆದಿದ್ದು ಎಂದು ಕೇಳುತ್ತಿರುವಾಗಲೇ ಅವರ ಮಗಳು ಓಡಿ ಬಂದು ನಗುತ್ತಾ ಅಧೀರಾಳನ್ನು ತಬ್ಬಿಕೊಂಡರೆ ಅಧೀರಾಗೆ ಆಶ್ಚರ್ಯವಾಗಿತ್ತು. ನಗುತ್ತಲೇ ಆ ಹುಡುಗಿಯನ್ನು ಎತ್ತಿಕೊಂಡಿದ್ದಳು. ಅವಳ ಕೆನ್ನೆಗೆ ಮುತ್ತು ಕೊಟ್ಟಳು. ಅವಳು ಕೂಡ ಅಧೀರಾಗೆ ಮುತ್ತು ಕೊಟ್ಟು ನಕ್ಕರೆ ಅವಳ ಕೆನ್ನೆಗಿಲ್ಲಿದಳು. ಯಾರು ಏನು ಅನ್ನೋದು ಗೊತ್ತಿಲ್ಲದೆ ಹೋದರೂ ಅಷ್ಟು ಮುದ್ದಾಗಿ ತನ್ನ ಬಳಿಗೆ ಬಂದ ಹುಡುಗಿಯನ್ನು ನೋಡಿ ಅವಳಿಗೂ ಖುಷಿಯಾಗಿತ್ತು. ನೋಡಪ್ಪ, ಈ ಫೋಟೋದಲ್ಲಿರೋ ಹುಡುಗ ಯಾರು ಅನ್ನೋದು ನಿಂಗೆ ಗೊತ್ತಾ? ಪಕ್ಕದಲ್ಲೇ ಶೆಟ್ರು ಅಂಗಡಿ ಇದೆಯಲ್ಲ, ಅವ್ರಿಗೆ ತೋರಿಸಿ ಕೇಳಿದಾಗ ನಿನಗೆ ಗೊತ್ತು ಅಂತ ಹೇಳಿ ಕಳಿಸಿದ್ರು. ಇವನು ಗೊತ್ತಿದ್ರೆ ದಯವಿಟ್ಟು ಹೇಳಪ್ಪ ಎಂದು ಕೈ ಮುಗಿದು ಕೇಳಿದರು. ಅವಳ ಅವತಾರ ನೋಡಿ ಹುಡುಗ ಎಂದು ಕನ್ಫ್ಯೂಸ್ ಮಾಡಿಕೊಂಡು ಮಾತಾಡಿಸುತ್ತಿದ್ದರು ನಾರಾಯಣ್. ತಾನು ಹುಡುಗ ಅಲ್ಲ ಹುಡುಗಿ ಎಂದು ಹೇಳಲು ಕೂಡ ಹೋಗದೆ ಅವರು ತೋರಿಸಿದ ಫೋಟೋದ ಕಡೆ ನೋಡಿದಳು. ಅವರು ಹಿಡಿದಿದ್ದು ಗೌರವ್ ಫೋಟೋ ಆಗಿದ್ದರಿಂದ ಆಶ್ಚರ್ಯವಾಗಿತ್ತು. ಇವನು ನಿಮ್ಗೇನಾಗಬೇಕು? ಯಾಕೆ ಹುಡುಕ್ತಾ ಇದ್ದೀರಾ ಕೇಳಿದಳು. ಇವನು ನನ್ನ ಮಗ ಕಾಣೆಯಾಗಿದ್ದಾನೆ, ಅದಕ್ಕೆ ಹುಡುಕ್ತಾ ಇದ್ದೀವಿ. ನಿಂಗೆ ಗೊತ್ತಿದ್ರೆ ಹೇಳ್ತೀಯಾ ಪ್ಲೀಸ್ ಎಂದು ರೂಪಾ ಅವರು ಹೇಳಿದಾಗ ಅಧೀರಾಗೆ ನಿಜಕ್ಕೂ ಖುಷಿಯಾಗಿತ್ತು. ಇವನು ಗೌರವ್, ನಮ್ಮನೇಲೇ ಇರೋದು, ಬನ್ನಿ ಕರ್ಕೊಂಡು ಹೋಗ್ತೀನಿ ಎಂದು ಅವರನ್ನು ಮನೆಯ ಕಡೆ ಕರೆದುಕೊಂಡು ಹೊರಟಳು ಅಧೀರ. ಮುಂದುವರಿಯುವುದು.